ಸುಳ್ವಾಡಿ ಗ್ರಾಮದಲ್ಲಿ ಪ್ರಸಾದ ಸೇವಿಸಿ ದುರಂತ ನಡೆದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಷಪ್ರಸಾದ ಸೇವನೆಗೆ ಈಗ ಮೃತಪಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿರುವುದು. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಮೈಲಿಬಾಯಿ ಮೃತಪಟ್ಟಿದ್ದಾರೆ. ಮೈಲಿಬಾಯಿ ಪತಿ ಕೃಷ್ಣ ನಾಯ್ಕ ಕೂಡ ಡಿಸೆಂಬರ್ 15ರಂದು ಮೃತಪಟ್ಟಿದ್ರು. ವಿಷ ಪ್ರಸಾದ ಸೇವನೆಯಿಂದಾಗಿ ಈಗ ಮೈಲಿಬಾಯಿ ಕೂಡ ಮೃತಪಟ್ಟಿದ್ದು, ಮೃತ ದಂಪತಿ ಪುತ್ರಿ ಪ್ರಿಯಾ ಅವರೀಗ ಈ ಶಾಕ್ನಿಂದಾಗಿ ಅಂದ್ರೆ ತಂದೆಯ ನಿಧನದಿಂದ ಶಾಕ್ಗೊಳಗಾದ ಪ್ರಿಯಾ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರು ವಿಷಾಹಾರ ಸೇವನೆ ಮಾಡಿರಲಿಲ್ಲ, ವಿಷ ಪ್ರಸಾದ ಸೇವನೆ ಮಾಡಿರಲಿಲ್ಲ, ಆದರೆ ಈ ಶಾಕ್ನಿಂದಾಗಿ ಅವರು ಅಸ್ವಸ್ಥಗೊಂಡಿದ್ರು. ಹೀಗಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ. ಆದರೆ ಈ ಸಂದರ್ಭ ತಾಯಿ ಕೂಡ ಇಲ್ಲ, ತಾಯಿಗೂ ಕೂಡ ಹೀಗಾಗಿದೆ ಅನ್ನುವಂತಹ ಪರಿಸ್ಥಿತಿಯನ್ನ ಹೇಳಿದ್ರೆ ಅವರು ಅರಗಿಸಿಕೊಳ್ಳೋದು ಹೇಗೆ ಅನ್ನುವಂಥದ್ದು ಈಗ ಎಲ್ರಿಗೂ ಇರುವಂತಹ ಆತಂಕ. ಮೈಲಿಬಾಯಿ ಮತ್ತೆ ಕೃಷ್ಣನಾಯ್ಕ ದಂಪತಿಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು ಮತ್ತೆ 1 ಗಂಡು ಮಗು. ಅದರಲ್ಲಿ ಓರ್ವ ಮಗಳು ಪ್ರಿಯಾ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರೆ, ಇನ್ನೋರ್ವ ಗಂಡು ಮಗ ಮತ್ತೆ ಪುತ್ರಿ ಸಂಬಂಧಿಕರ ಮನೆಯಲ್ಲಿದ್ದಾರೆ. ಚಾಮರಾಜನಗರದಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದಾರೆ. ಆದರೆ ಈಗ ತಂದೆಯ ನಿಧನವೇ ಅವರಿಗೆ ತಡ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಶಾಕ್ ಆಗಿತ್ತು. ಈಗ ತಾಯಿ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಅವರನ್ನು ಅಕ್ಷರಶಃ ಅನಾಥ ಭಾವಕ್ಕೆ ದೂಡಿದಷ್ಟೇ ಅಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಇದನ್ನು ಹೇಗೆ ಸ್ವೀಕರಿಸಬೇಕು, ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು ಈ ಸಂದರ್ಭವನ್ನು ಅನ್ನೋದು ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರ ಕುಟುಂಬಸ್ಥರ ಮತ್ತೆ ಮಕ್ಕಳ ರೋದನ ಮುಗಿಲು ಮುಟ್ಟಿದೆ. ನಿಜಕ್ಕೂ ಕೂಡ ಮನಕಲಕುವಂತಹ, ಮನ ಮೆಡೆಯುವಂತಹ ಘಟನೆ ಇದು. ಇಂತಹ ಒಂದು ದುರ್ಘಟನೆ ನಿಜವಾಗ್ಲೂ ಆಗಬಾರದು. ಯಾರು ಆ ಪ್ರಸಾದಕ್ಕೆ ವಿಷ ಸೇರಿಸಿದ್ದಾರೋ ಅವರಿಗೆ ತಕ್ಕ ಶಾಸ್ತಿ ಆಗಲೇಬೇಕು, ತಕ್ಕ ಶಿಕ್ಷೆ ಆಗಲೇಬೇಕು. ಈಗಾಗಲೇ ವಕೀಲರ ಸಂಘದವರು ಕೂಡ ಅಪರಾಧಿ ಪರ, ಆರೋಪಿ ಪರ ಯಾವುದೇ ವಕಾಲತ್ತು ವಹಿಸದೇ ಇರೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಈಗ ಈ ಒಂದು ಸದ್ಯದ ಸ್ಥಿತಿ ನೋಡ್ತಾ ಇದ್ರೆ ಸಂಬಂಧಿಕರ ಆಕ್ರಂದನ, ಮಕ್ಕಳ ಆಕ್ರಂದನ, ಮೈಲಿಬಾಯಿ ಮೃತಪಟ್ಟಿರೋದು, ಅದಕ್ಕೂ ಮುಂಚೆ 13 ಜನ ಮೃತಪಟ್ಟಿರೋದು ಎಲ್ಲವೂ ಕೂಡ ನೋಡ್ತಾ ಇದ್ರೆ ನಿಜಕ್ಕೂ ಅಂದ್ರೆ ಇಂತಹ ಒಂದು ಘಟನೆ ಮಾಡೋದಕ್ಕೆ, ವಿಷವನ್ನ ಸೇರಿಸೋದಕ್ಕೆ ಮನಸ್ಸಾದ್ರೂ ಹೇಗೆ ಬಂತು ಆ ತಪ್ಪು ಮಾಡಿರೋರಿಗೆ ಅನ್ನುವಂಥದ್ದೇ ಆಶ್ಚರ್ಯ ಆಗುವಂತಹ ವಿಚಾರ. ಎಷ್ಟು ಕುಟುಂಬಗಳನ್ನ ನೋವಿನ ಗಡಲಲ್ಲಿ ನೂಕಿದೆ ಈ ಒಂದು ವಿಷ ಪ್ರಸಾದ ಸೇವನೆ ಅಂತಂದ್ರೆ. 14 ಜನ ಈಗ ಮೃತಪಟ್ಟಿದ್ದಾರೆ. 14 ಜನ ಕೂಡ ಅದರಲ್ಲಿ ಕೆಲವರು ತಂದೆಯನ್ನ ಕಳ್ಕೊಂಡ್ರೆ, ಇನ್ನು ಕೆಲವರು ತಾಯಿಯನ್ನ ಕಳ್ಕೊಂಡಿದ್ದಾರೆ, ಇನ್ನು ಕೆಲವರು ಅಜ್ಜಿಯನ್ನ ಕಳ್ಕೊಂಡಿದ್ದಾರೆ, ಇನ್ನು ಕೆಲವರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಸಂಬಂಧಿಕರನ್ನ ಕಳ್ಕೊಂಡಿದ್ದಾರೆ. ಅವರ ನೋವು ಈಗ ಮುಗಿಲು ಮುಟ್ಟಿದೆ. ಅಣ್ಣ ನೀನು ಅವ್ರ ಜೊತೆ ನಿಂತ್ಕೋ, ಈಗ ಸಪ್ರೇಟ್ ನಿಂತ್ಕೊಂಡ್ರೆ ಏನರ್ಥ? ನಿಂತ್ಕೊಳಕ್ಕಾಗ್ತಲ್ಲ, ಕೂಡಿಸ್ಬಿಡಿ ಪಾಪ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಿಜಕ್ಕೂ ಈ ದೃಶ್ಯ ಮನಕಲಕುವಂತಿದೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ವಿಧಿ ಇವರ ಬಾಳಲ್ಲಿ ತುಂಬಾ ಕ್ರೂರವಾಗಿ ಅಟ್ಟಹಾಸ ಮೆರೆದಿದೆ. ಈಗ ಕುಟುಂಬಸ್ಥರ ಜೊತೆಗೆ ಯಾರ್ಯಾರಿದ್ದಾರೆ, ಮತ್ತೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆರೋಪಿಗಳು ಯಾರು ಅಂತಾನೆ ಗೊತ್ತಾಗಿಲ್ಲ. ಏನ್ ಹೇಳ್ತಾ ಇದ್ದಾರೆ? ಸುಕನ್ಯಾ, ಏನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಬರುವಂತಹ ಸುಳ್ವಾಡಿ ಗ್ರಾಮದ ಏನು ಕಿಚ್ಚಗುತ್ತಿ ಮಾರಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಸೇವಿಸಿ ಮೃತಪಟ್ಟವರ ಸಂಖ್ಯೆ ಈಗ 14 ಏರಿದೆ. 14ರಲ್ಲಿ ಈಗ 14ನೇವರಾಗಿ ಏನು ಮಾಟಳ್ಳಿ ಸಮೀಪ ಇರುವಂತಹ ಕೋಟೆ ಪದ ಗ್ರಾಮದ ಮೈಲಿಬಾಯಿ ಅಂತ ಹೇಳಿ ಈಗ ಮೃತಪಟ್ಟಿದ್ದಾರೆ. ಅವರು ಈಗ ಇದು ಒಂದೇ ಮನೆಯಲ್ಲಿ ಈಗ ಇದು ಸಾವು. ಇದು ಮೊದಲಿಗೆ ಅವರ ಗಂಡ ಅಂತ ಕೃಷ್ಣ ನಾಯ್ಕ ಅವರು ಶುಕ್ರವಾರ ಸಂಜೆ ಸಾವನ್ನಪ್ಪಿದ್ರು. ಈಗ ಇವತ್ತು ಬೆಳಿಗ್ಗೆ ಏನು ಮೈಲಿಬಾಯಿ ಅವರು ಮೃತಪಟ್ಟರು. ಈ ಮೂಲಕವಾಗಿ ಈಗ ಸಾವಿನ ಸಂಖ್ಯೆ 14ಕ್ಕೆ ಏರಿದೆ. ಜೊತೆಗೆ ಒಂದೇ ಕುಟುಂಬದಲ್ಲಿ ಈಗ 2 ಸಾವನ್ನಪ್ಪಿದಂತಹ ದುರ್ಘಟನೆ ನಡೆದಂತದ್ದು. ಜೊತೆಗೆ ಈಗ ಇಬ್ಬರು ಹೆಣ್ಮಕ್ಳು, 1 ಗಂಡು ಮಗು ಮಾತ್ರ ಈಗ ಕುಟುಂಬ ಇದಕ್ಕೆ ಇದೆ. ಈಗ ಕುಟುಂಬಕ್ಕೆ ಈಗ ದಿಕ್ಕೇ ಇಲ್ಲದಂತ ಪರಿಸ್ಥಿತಿ ಇದೆ. ಒಂದ್ ಕಡೆ ನಾನು ಹೋಗಿ ನೋಡೋ ಸಂದರ್ಭದಲ್ಲಿ ಈಗ ಇನ್ನೂ ಕೂಡ ಅವತ್ತೇನು ಸೂತಕ ಆಗಿತ್ತು, ಆ ಸೂತಕದ ಮನೆಯಲ್ಲಿ ಏನ್ ದೀಪನ ಹಚ್ಚಿರೋ ಆ ದೀಪ ಇನ್ನೂ ಕೂಡ ಆರಿಲ್ಲ. ಅಷ್ಟೊತ್ತಿಗಾಗ್ಲೇ ಈಗ 2ನೇ ಸಾವು
ಆಗಿದೆ. ನಿಜಕ್ಕೂ ಕೂಡ ಇದೊಂದು ದುರ್ದೈವ, ಒಂದು ರೀತಿಯಲ್ಲಿ ಮನ ಕಲಕುವ ಘಟನೆ. ಪ್ರತಿಯೊಬ್ಬರ ನೋಡುಗರು ಮತ್ತೆ ಸಂಬಂಧಿಕರು ಇನ್ನೂ ಕೂಡ ಆ ಶವದ ಅಂತ್ಯಕ್ರಿಯೆಯನ್ನು ಮುಗಿಸ್ಕೊಂಡು ಇನ್ನೂ ಕೂಡ ಮನೆಗೆ ಹೋಗಕ್ಕಾಗಿಲ್ಲ. ಅಷ್ಟೊತ್ತಿಗೆ ಮತ್ತೊಂದು ಸಾವಿನ ಸುದ್ದಿ ಕೇಳುವಂತದ್ದು. ಈಗ ಇಡೀ ಗ್ರಾಮಕ್ಕೆ ಒಂದು ರೀತಿಯಲ್ಲಿ ಆತಂಕ ಎದುರಾಗಿದೆ. ಜೊತೆಗೆ ಒಂದು ಎಲ್ಲರೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆದಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಮಕ್ಕಳೇನಿದಾವೆ, ಆ ಮಕ್ಕಳು ಇಬ್ರು ಕೂಡ, ಒಬ್ಳು ಮಗಳು ಇಲ್ಲಿ ಇದ್ದಾಳೆ, ಕಾವ್ಯ ಅನ್ನೋಳು, ಜೊತೆಗೆ ಅವ್ರ ಮಗ ಕೂಡ ಇಲ್ಲೇ ಇದ್ದಾರೆ. ಆದ್ರೆ ಇನ್ನೊಬ್ಳು ಮಗಳು ಮೈಸೂರಿದ್ದಾಳೆ. ಆ ಇಬ್ರು ಮಕ್ಕಳು ಕೂಡ ಇವತ್ತು ಒಂದು ರೀತಿಯಲ್ಲಿ ಕಣ್ಣೀರನ್ನ ಕೈ ತೊಳೆದಿದ್ದಾರೆ. ನನಗೆ ಮುಂದೆ ಯಾರು ದಿಕ್ಕು, ಯಾಕಂದ್ರೆ ಅವರು ಕೂಡ 17-18 ವರ್ಷಕ್ಕೆ ಮೆಜಾರಿಟಿ ಕೂಡ ಬಂದಿದ್ದಾರೆ. ನಮಗೆ ಮುಂದೆ ಯಾರು ದಿಕ್ಕು ಎಂಬ ಆತಂಕ ಅವರಿಗಿದೆ. ಜೊತೆ ನೋವು ಕೂಡ ಇದೆ. ಅಪ್ಪ ಅಮ್ಮ ಇಬ್ಬರನ್ನು ಕಳ್ಕೊಂಡ ನೋವು ಈಗ ಒಂದು ರೀತಿಯಲ್ಲಿ ಇದೆ. ಜೊತೆಗೆ ಪೋಷಕರು ಕೂಡ, ಅವ್ರ ಸಂಬಂಧಿಕರು ಕೂಡ ಒಂದೇ ಆಗ್ರಹ ಮಾಡ್ತಾ ಇದ್ದಾರೆ. ಇಷ್ಟು 14 ಮಂದಿ ವಿಷ ಪ್ರಸಾರದಿಂದಾಗಿ 14 ಮಂದಿ ಸಾವನ್ನಪ್ಪಿದ್ದಾರೆ. ಆದ್ರೆ ಪೂಜಾರಿ ಮನೆಯವರು ಯಾಕೆ ಸಾವನ್ನಪ್ಪಿಲ್ಲ, ಪೂಜಾರಿ ಯಾಕೆ ಸಾವನ್ನಪ್ಪಿಲ್ಲ? ಈಗ ಅವನು ಇದನ್ನ ಉದ್ದೇಶಪೂರ್ವಕವಾಗಿ, ಪೂಜಾರಿ ಸೇರಿದಂತೆ ಅವರ ಟ್ರಸ್ಟ್ ಮಂಡಳಿಯವರಿದ್ದಾರೆ, ಇವರು ಉದ್ದೇಶಪೂರ್ವಕವಾಗಿ ಜನಗಳಿಗೆ ಬಲಿ ಕೊಡೋಕೋಸ್ಕರ ಜನಗಳನ್ನ ಅಮಾಯಕರನ್ನ ಮಾಡಿ ಇವತ್ತು ಅವನು ಸಾವನ್ನಪ್ಪಿದ್ದಾರೆ. ಎಷ್ಟು ಜನ, ಅವ್ರಿಗೆ ಯಾಕೆ ಶಿಕ್ಷೆ ಆಗಿಲ್ಲ, ಅವ್ರಿಗೆ ಎಷ್ಟು ಶಿಕ್ಷೆ ಆಗ್ತಾ ಇದೆ ಎಂಬ ಆಗ್ರಹವನ್ನ ಈಗ ಗ್ರಾಮಸ್ಥರು ಕೂಡ ಅದನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಂಬಂಧಿಕರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ತಕ್ಷಣ ಅವ್ರಿಗೆ ಏನು ಗಲ್ಲು ಶಿಕ್ಷೆ ಆಗ್ಬೇಕಂತ ಅವರು ಆರೋಪ ಏನಂದ್ರೆ, ಇಷ್ಟು ಜನ ಬಲಿ ಪಡ್ಕೊಂಡಂತವ್ರು ಯಾರಿದ್ದಾರೆ ಅವರೇ ಗಲ್ಲು ಶಿಕ್ಷೆ ಆಗ್ಬೇಕು. ಇವ್ರ ಸಾಂತ್ವನ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಬರೀ ಸರ್ಕಾರ ಅಲ್ಪ ಮಟ್ಟದ ಹಣವನ್ನ ಕೊಟ್ಟು, ಪರಿಹಾರವನ್ನ ಕೊಟ್ಟು ಕೈ ತೊಳ್ಕೊಳ್ತಾ ಬೇಡ. ಆ ಮಕ್ಕಳಿಗೆ ಬೇಕಾದ ಈಗ ಏನು ಕಳ್ಕೊಂಡಿದ್ದಾರೆ ಆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಬೇಕು, ಜೊತೆಗೆ ಉದ್ಯೋಗ ಬೇಕು, ಜೊತೆಗೆ ಅಷ್ಟು ಮನೆ ನಿರ್ವಹಣೆ ಮಾಡೋದಕ್ಕೆ ಏನೆಲ್ಲ ಅನುಕೂಲ ಬೇಕು ಅಷ್ಟೊಂದು ಸರ್ಕಾರ ಕೂಡ ಮಾಡಬೇಕು ಎಂಬ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಧನ್ಯವಾದ.